ನಮಸ್ಕಾರ. ಈ ಜ್ಯೋತಿಷಕ್ಕೆ ಸಂಬಂಧಪಟ್ಟಂತೆ ಸಾವಿರಾರು ಜನ ಲಕ್ಷಾಂತರ ಜನ ಜ್ಯೋತಿಷ ಹೇಳ್ತಾ ಇರ್ತಾರೆ. ಬಟ್ ಅವ್ರು ಹೇಳಿದ್ದು ನಿಜಾನೇ ಆಗೋದಿಲ್ಲ. ಅದಕ್ಕಾಗಿ ಜನಗಳಿಗೆ ಜ್ಯೋತಿಷದಲ್ಲಿ ನಂಬಿಕೆ ಕಡಿಮೆ ಆಗ್ತಾ ಹೋಗುತ್ತೆ. ಇಲ್ಲಿ ನಿಜವಾದ ಜ್ಯೋತಿಷಿ ಯಾರು ಅನ್ನೋ ಪ್ರಶ್ನೆ ಬರುತ್ತೆ. ಒಂದನೇದಾಗಿ ಬಂದು ನಿಜವಾದ ಜ್ಯೋತಿಷಿ ಅಂತಂದರೆ ನೀವು ಕೊಟ್ಟಂಥ ಬರ್ತ್ ಟೈಮ್ನ ಆತ ನಂಬಲ್ಲ. ಆ ಬರ್ತ್ ಟೈಮ್ ಸರಿ ಇದೆ ಇಲ್ವಾ ಅಂತ ಚೆಕ್ ಮಾಡ್ತಾನೆ. ಅದು ಹೇಗೆ ಅಂತಂದರೆ ಲಗ್ನದಿಂದನೇ ಜಾತಕವನ್ನು ನೋಡಬೇಕು, ರಾಶಿಯಿಂದ ಅಲ್ಲ. ರಾಶಿನ ಕನ್ಫರ್ಮೇಷನ್ಗೆ ಮಾತ್ರ ನೋಡಬೇಕಾಗತ್ತೆ. ಲಗ್ನವನ್ನು ಕಂಡುಹಿಡಿದು ಹೇಗೆ? ನಿಮ್ಮ ಜೀವನದಲ್ಲಿ ನಡೆಯುವಂಥ 2-3 ಘಟನೆಗಳನ್ನು ಆತ ಹೇಳಬೇಕು. ಯಾಕೆಂದರೆ ನಿಮ್ಮ ಭೂತದಲ್ಲಿ ನಡೆದಂಥ ಘಟನೆಗಳನ್ನ ಹೇಳಿದವನು ಭವಿಷ್ಯದಲ್ಲಿ ನಡೆಯೋ ಘಟನೆಗಳು ಹೇಳ್ತಾನೆ ಅಂತ ಕನ್ಫರ್ಮ್ ಆಗುತ್ತೆ. ಎರಡನೇದು ಬಂದು ನಿಮ್ಮ ಸೈಕಲಾಜಿಕಲಾಗಿ ನೀವು ಹಿಂಗೆ, ನೀವು ಒಳ್ಳೆಯವರು, ನೀವು ಹೃದಯ ಅಂಥದ್ದು, ನಿಮ್ಮ ಮನಸ್ಸು ಇಂಥದ್ದು ಅಂತ ಹೇಳೋ ಸೈಕಲಾಜಿಕಲ್ ಅಲ್ಲ. ನಿಜವಾದ ಘಟನೆಗಳು ಟೈಮಿಂಗ್ ಸಮೇತವಾಗಿ ಹೇಳಬೇಕಾಗತ್ತೆ. ಟೈಮಿಂಗ್ ಅಂತಂದರೆ ಆ ಟೈಮ್ ಪೀರಿಯಡಲ್ಲಿ ಇಂಥ ಘಟನೆ ನಡೆದಿರೋ ಸಾಧ್ಯತೆ ಇದೆ ಅಂತೇಳಿ. ಇದಾದಮೇಲೆ ಪರಿಹಾರಗಳನ್ನ ಹೇಳುವಾಗ ಬೃಹತ್ ಪರಾಶರ ಹೋರಾಶಾಸ್ತ್ರಗಳಿರುವಂತಹ ಮಂತ್ರ ಜಪಗಳು, ದಾನಗಳ ಬಗ್ಗೆ ಮಾತ್ರ ಮಾತಾಡಬೇಕು. ಕರಂಗುಲಿ ಮಾಲ ಹಾಕ್ಕೊಳ್ಳಿ, ಜೆಮ್ ಸ್ಟೋನ್ಸ್ ಹಾಕ್ಕೊಳ್ಳಿ, ಅಥವಾ ಇನ್ನೊಂದು ಹಾಕ್ಕೊಳ್ಳಿ, ಆಮೇಲೆ ನ್ಯೂಮರಾಲಜಿ ಪ್ರಕಾರ ಹೆಸರು ಚೇಂಜ್ ಮಾಡ್ಕೊಳ್ಳಿ ಅಂತ ಹೇಳೋಂಥವ್ರು ಜ್ಯೋತಿಷರಲ್ಲ. ಅದು ಜ್ಯೋತಿಷಕ್ಕೂ ಅದಕ್ಕೂ ಸಂಬಂಧನೇ ಇಲ್ಲ. ಓಕೆನಾ? ಮತ್ತು ಪರಿಹಾರಗಳಲ್ಲಿ ಕಾಸ್ಟ್ಲಿ ಪರಿಹಾರಗಳಾಗಿ ಈ ಬಡವರಿಗೆ ಏನು ಮಾಡಬೇಕಾಗತ್ತೆ? ಅವರು ದೊಡ್ಡ ದೊಡ್ಡ ಕಾಸ್ಟ್ಲಿ ಪೂಜೆಗಳನ್ನು ಹೇಳಿದ್ರೆ ಮತ್ತು ಅವ್ರಿಗೆ ಪರಿಹಾರನೇ ಇಲ್ವಾ? ಋಷಿಗಳೆಲ್ಲ ಯಾವ ಕಾಸ್ಟ್ಲಿ ಪೂಜೆಗಳನ್ನ ಹೇಳಿಲ್ಲ. ಬೃಹತ್ ಪರಾಶರ ಹೋರಾಶಾಸ್ತ್ರದಲ್ಲಿ ಸಿಂಪಲ್ ರೆಮಿಡೀಸ್ನ ಹೇಳಿದ್ದಾರೆ. ಇದನ್ನು ಸಜೆಸ್ಟ್ ಮಾಡಬೇಕು. ಆಮೇಲೆ ಟೆಕ್ನಿಕಲಾಗಿ ಇನ್ನೂ ತುಂಬ ವಿಚಾರಗಳಲ್ಲಿ ಜ್ಯೋತಿಷನ ತಿಳ್ಕೊಬೋದು. ಬಟ್ ಮಾಮೂಲಿ ಜನಗಳು ಈ ವಿಚಾರದಿಂದ ಈಸಿಯಾಗಿ ಅವ್ರು ತಿಳ್ಕೊಬೋದು, ಅವ್ರ ಕ್ವಾಲಿಫಿಕೇಷನ್ ಏನು ಜ್ಯೋತಿಷರು ಅಂತೇಳಿ. ಸೊ ಇಂದಿನ ಘಟನೆಗಳನ್ನ ಹೇಳೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇದನ್ನು ಗಮನದಲ್ಲಿ ಇಟ್ಕೊಳ್ಳಿ. ಆಮೇಲೆ ಒಬ್ಬೊಬ್ಬರು 5 ನಿಮಿಷ 10 ನಿಮಿಷದಲ್ಲಿ ಇಡೀ ಮನೆಯವ್ರ ಜಾತಕ ಎಲ್ಲ ಹೇಳ್ಬಿಡ್ತಾರೆ. ಸೊ ಒಂದು ಜಾತಕ ನೋಡೋಕ್ಕೆ ಅದರಾಗಿರೋ ಟೈಮ್ ಹಿಡಿಯುತ್ತೆ. ಅದರದ್ದೇ ಆಗಿರುವಂಥ ಗೌರವ ಫೀಸ್ನು ಕೊಟ್ಟು ಕೇಳಬೇಕಾಗುತ್ತೆ. ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ. ಇದನ್ನು ಗಮನದಲ್ಲಿ ಇಟ್ಕೊಳ್ಳಿ. ಈ ಡೀಟೇಲ್ಡ್ ಅನಾಲಿಸಿಸ್ ಮಾಡೋದಕ್ಕೋಸ್ಕರ ನೀವು ಭೈರವಿ ಆಸ್ಟ್ರೋನ ನೀವು ಸಂಪರ್ಕ ಮಾಡ್ಬೋದು. ಅಲ್ಲಿ ಜಾತಕಕ್ಕೆ ಅದರದ್ದೇ ಆಗಿರೋ ಟೈಮ್ ತೊಗೊಳ್ತೀವಿ ನಾವು. ಒಂದು ವೇಳೆ ಟೈಮ್ ಸರಿ ಇಲ್ಲ, ಗೊತ್ತಾಗಲಿಲ್ಲ ಅಂದಾಗ ಹಸ್ತ ಸಾಮುದ್ರಿಕೆಯಿಂದ ಹಲವಾರು ವಿಚಾರಗಳನ್ನು ಹೇಳ್ಬೋದು. ಸೊ ಅದನ್ನು ಗಮನದಲ್ಲಿ ಇಟ್ಕೊಳ್ಳಿ. ಹಸ್ತ ಸಾಮುದ್ರಿಕೆ ಅಂತಂದರೆ ಜಾತಕ ಇಲ್ಲದೇ ಇದ್ದಂಥವ್ರು ಹಸ್ತ ಸಾಮುದ್ರಿಕವನ್ನು ಇದು ಮಾಡ್ಬೋದು. ಕನ್ಯಾ ರಾಶಿಯವರಿಗೆ ಸಂಬಂಧಪಟ್ಟಂತೆ ನಾವು ಈ ಒಂದು 19ನೇ ತಾರೀಕು ನಂತರ ಈ ಜನವರಿ ತಿಂಗಳಲ್ಲಿ ನಾವು ನೋಡೋದಾದರೆ ಹಲವಾರು ವಿಚಾರಗಳಿದೆ. ಹಲವಾರು ವಿಚಾರಗಳನ್ನು ನಾವು ನೋಡ್ತಾ ಹೋಗ್ಬೋದು. ಇದರಲ್ಲಿ ಕನ್ಯಾ ರಾಶಿಯವರು ಯೂಶ್ವಲಾಗಿ ಬುದ್ಧಿವಂತರು, ಶಾರ್ಪ್ ಇರುವಂಥವ್ರು, ಬಿಸ್ನೆಸ್ ಮಾಡಬೇಕು ಅಂದ್ಕೊಳ್ಳೋಂಥವ್ರು. ಕನ್ಯಾ ರಾಶಿಯಲ್ಲಿ ಒಂದು ವೇಳೆ ಬುಧಗ್ರಹ ಇದೆ ಅಂತ ಹೇಳಿದ್ರೆ ಅದು ಭದ್ರಯೋಗ ಅಂತ ಹೇಳ್ತಾರೆ. ಅದಿದ್ದಂಥವ್ರಿಗೆ ಪ್ರೀತವಾಗಿರುವಂಥ ಇಂಟೆಲಿಜೆನ್ಸ್. ಸೈಂಟಿಸ್ಟ್ಗಳು, ರಿಸರ್ಚ್ ಮಾಡುವಂಥವ್ರು, ವಿಜ್ಞಾನಿಗಳು, ದೊಡ್ಡ ದೊಡ್ಡ ಕ್ಷೇತ್ರದಲ್ಲಿ ದೊಡ್ಡ ಮಟ್ಟ ಸಾಧನೆ ಮಾಡೋರಿಗೆ ಬುಧಗ್ರಹ ಕನ್ಯಾ ರಾಶಿ ಇರೋದು ನಾನು ನೋಡಿದ್ದೀನಿ. ಸೊ ಈ ಒಂದು ಕನ್ಯಾ ರಾಶಿಯಲ್ಲಿ ಹುಟ್ಟಿದಂಥವ್ರಿಗೆ ವಿವಾಹ ಅಂತ ತೊಗೊಂಡ್ರೆ ವಿವಾಹ ವಿಳಂಬ, ಸಂಬಂಧಗಳು ಬರಲ್ಲ, ಬಂದ ಸಂಬಂಧಗಳು ಮದುವೆ ತನಕ ಹೋಗಲ್ಲ, ಅನಾವಶ್ಯಕ ಟೆನ್ಷನ್ಗಳಾಗುತ್ತೆ. ಕೆಲವರು ನೋಡ್ಕೊಂಡು ಹೋಗಿರ್ತಾರೆ, ರೆಸ್ಪಾನ್ಸೇ ಕೊಡಲ್ಲ, ಚೆನ್ನಾಗಿ ಹತ್ರಕ್ಕೆ ಬಂದು ಕಟ್ಟಾಗ್ಬೋದು. ಇವೆಲ್ಲ ನಾನಾ ಥರದ ವಿವಾಹದ ಸಮಸ್ಯೆಗಳಿರೋದ್ರಿಂದ ಸ್ವಯಂವರ ಪಾರ್ವತಿ ಮಂತ್ರ ಜಪವನ್ನು ರೆಗ್ಯುಲರಾಗಿ ಮಾಡಿ ವಿವಾಹ ಪ್ರಾಪ್ತಿ ಆಗುತ್ತೆ. ಬಟ್ ಏನು ವಿವಾಹಕ್ಕೆ ಸಂಬಂಧಪಟ್ಟಂತೆ ಸಡನ್ ಪ್ರೋಗ್ರೆಸ್ನ ಖಂಡಿತವಾಗಲೂ ಕೂಡ ನೀವು ನೋಡೋಕ್ಕೆ ಸಾಧ್ಯ ಇಲ್ಲ. ಅದಾದಮೇಲೆ ಇಲ್ಲಿ ಬಹಳ ಮುಖ್ಯ ನನಗೆ ಇಷ್ಟ ಆಗೋದು ಪಂಚಮ ಭಾವ ಚೆನ್ನಾಗಿರೋದ್ರಿಂದ ಹೊಸ ಕೋರ್ಸ್ಗಳನ್ನು ಮಾಡುವುದು, ಹೈಯರ್ ಎಜುಕೇಷನ್ ಮಾಡೋದಕ್ಕೋಸ್ಕರ ಹೊರಗಡೆಗೆ ಹೋಗೋದು. ಇಷ್ಟು ದಿನ ಯಾವುದನ್ನು ಕೋರ್ಸ್ ಮಾಡಿರ್ತೀರ, ಜಾಬಲ್ಲಿ ಇರ್ತೀರ, ಪುನಃ ಮಾಡಬೇಕು ಅಂದ್ಕೊಳ್ತೀರಾ, ಅದಕ್ಕೆ ಅವಕಾಶಗಳು, ಗೌರ್ಮೆಂಟ್ ಜಾಬಿನ ಅವಕಾಶಗಳು ಹೆಚ್ಚಾಗ್ತಾ ಹೋಗುತ್ತೆ ಕನ್ಯಾ ರಾಶಿಯವರಿಗೆ. ಯೂಶ್ವಲಾಗಿ ಈ ರಾಶಿಯಲ್ಲಿ ಹುಟ್ಟಿದಂಥವ್ರಿಗೆ ಬಿಸ್ನೆಸ್ ಮಾಡೋ ಇಂಟ್ರೆಸ್ಟ್ ಜಾಸ್ತಿ ಇರೋದ್ರಿಂದ ಅವ್ರಿಗೆ ಹೊಸ ಅವಕಾಶಗಳು ಬರ್ಬೋದು. ಬಿಸ್ನೆಸ್ ಮಾಡೋದಕ್ಕೋಸ್ಕರ ಹೊಸ ಅವಕಾಶಗಳು ಬಂದು ಹೊಸ ಇದರಲ್ಲಿ ಇಂಪ್ರೂವ್ಮೆಂಟ್ ಆಗುವಂಥ ದಾರಿ ಅವರಿಗೆ ಸಿಗುವಂಥ ಸಾಧ್ಯತೆಗಳು ಇರುತ್ತೆ. ದಶಮ ಭಾವದಲ್ಲಿ ಗುರು ಇರೋದ್ರಿಂದ 100% ಜಾಬಲ್ಲಿ ಪ್ರಮೋಷನ್ಸ್, ಕರಿಯರಲ್ಲಿ ಪ್ರೋಗ್ರೆಸ್, ಫೈನಾನ್ಷಿಯಲ್ ಫ್ಲೋ ಹೆಚ್ಚಾಗುವಂಥದ್ದು, ಇವೆಲ್ಲ ಸಾಧ್ಯತೆಗಳು ನಿಮಗೆ ಹೆಚ್ಚಾಗುತ್ತೆ. ಇದಾದಮೇಲೆ ಇನ್ನೊಂದು ಮುಖ್ಯವಾಗಿರೋದು ಏನಂತಂದರೆ 6ನೇ ಮನೆಯಿರುವಂಥ ರಾಹುವಿಂದ ಶತ್ರುಗಳ ಮೇಲೆ ವಿಜಯ ಸಾಧಿಸ್ತಾರೆ. ಈಗ ನಿಮಗೆ ಶತ್ರುಗಳು ಇರ್ತಾರೆ, ಕಾಂಪಿಟೇಟರ್ಸ್ ಇರ್ತಾರೆ, ಕೆಲವರು ತೊಂದರೆ ಕೊಡ್ತಾ ಇರ್ತಾರೆ. ಇವ್ರ ಮೇಲೆ ವಿಜಯ ಸಾಧಿಸುವಂಥ ಎಲ್ಲ ಅವಕಾಶಗಳು ನಿಮಗೆ ಸಿಗತ್ತೆ. ಅದಾದಮೇಲೆ ಸಂತಾನದ ಯೋಗ ಪ್ರಾಪ್ತಿಯಾಗತ್ತೆ. ಅದಾದಮೇಲೆ ಕೆಲವರು ಇಷ್ಟಪಟ್ಟಂಥ ವ್ಯಕ್ತಿಗಳ ಲೈಫಲ್ಲಿ ದೂರ ಆಗಿದ್ದಂಥವ್ರು ಹತ್ರ ಬರೋ ಸಾಧ್ಯ. ಯಾಕೆಂದರೆ ಪಂಚಮ ಸ್ಥಾನದ ಮೇಲೆ ನಾನು ಹೇಳ್ತಾ ಇದ್ದೀನಿ. ಪಂಚಮ ಸ್ಥಾನ ಅಂತಂದರೆ ವಿವಾಹಕ್ಕೆ ಸಂಬಂಧಪಟ್ಟಂತೆ ಅಲ್ಲದೆ ಸಂತಾನ ಪ್ಲಸ್ ಪ್ರೇಮಕ್ಕೂ ಕೂಡ ಅದು ಸಂಬಂಧಪಟ್ಟಿರುವಂಥದ್ದು. ಇದಾದಮೇಲೆ ಕೆಲವರಿಗೆ ಆಧ್ಯಾತ್ಮಿಕವಾಗಿ ಒಂದು ಇದಿರುತ್ತೆ. ಒಂದು ಪುಣ್ಯ ಕ್ಷೇತ್ರಗಳಿಗೆ ಹೋಗೋದಾಗಿರ್ಬೋದು, ಪೂಜೆಗಳು ಮಾಡಿಸೋದಾಗಿರ್ಬೋದು, ಯಾವುದೋ ಒಂದು ಧ್ಯಾನ ಪ್ರಾಕ್ಟೀಸ್ ಮಾಡ್ತಿರ್ತಾರೆ, ಅದ್ರಲ್ಲಿ ಸಕ್ಸಸ್ ಇದೆಯಾ ಅಂತೇಳಿ. ಎಲ್ಲರೂ ಕೂಡ ದುಡ್ಡಿಗೋಸ್ಕರ ದುಡ್ಡು ಹಿಂದೆನೇ ಹೋಗಿರಲ್ಲ. ಆಧ್ಯಾತ್ಮಿಕ ಸಾಧನೆ ಮಾಡೋಕ್ಕೋಸ್ಕರನೂ ತಲೆ ಕೆಡಿಸ್ಕೊಳ್ಳೋಂಥವ್ರು ಇದ್ದಾರೆ. ಅವರಿಗೆ ಈ ಒಂದು ಕನ್ಯಾ ರಾಶಿ ಹುಟ್ಟಂಥವ್ರಿಗೆ ಈ ಒಂದು ತಿಂಗಳಲ್ಲಿ, ಈ ವಾರದಲ್ಲಿ ಏನೋ ಒಂದು ಜ್ಞಾನದ ಅವರಿಗೆ ಅವಕಾಶ ಸಿಗುವಂಥ ಸಾಧ್ಯತೆ
ಹೆಚ್ಚಾಗಿದೆ ಅಂತ ಹೇಳ್ಬೋದು. ಇಷ್ಟು ವಿಚಾರಗಳು ಕನ್ಯಾ ರಾಶಿಗೆ ಸಂಬಂಧಪಟ್ಟಿರುವಂಥದ್ದು. ಇನ್ನು